ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಇವತ್ತು ನಾವಿಲ್ಲಿ ಬೈರದೇವರಕೊಪ್ಪ ಹೆರಿಟೇಜ್ ಪ್ರಾಪರ್ಟಿ, ಇದು ಎಲ್ಲ ಹೆರಿಟೇಜ್ ಪ್ರಾಪರ್ಟಿ ಅವ್ರದ್ದು. ಇದು ಇಲ್ಲಿ ಒಂದು ಬ್ಯೂಟಿಫುಲ್ ಸ್ನೇಹಿತರೆ 3040ಯಲ್ಲಿ ಡುಪ್ಲೆಕ್ಸ್ ಮನೆ 3 BHK ಮನೆ ಸೇರಿಗಿದೆ ಸ್ನೇಹಿತರೆ. ಇದು ಆ್ಯಕ್ಚುಲಿ ಪ್ರೀಮಿಯರ್ ಲೊಕೇಶನ್. ಇದು ಪ್ರೀಮಿಯಂ ಲೊಕೇಶನ್ ಯಾಕೆ ಅಂತ ನಾನು ಅದ್ರ ಮೇಲೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ನನ್ನ ಮನೆ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ಫ್ರಂಟ್ ಎಲಿವೇಶನ್ ನೋಡೋದು ಸ್ನೇಹಿತರೆ. ಇದು ಈಸ್ಟ್ ಫೇಸಿಂಗ್ಗೆ ಮೇನ್ ಡೋರನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡ್ಬೋದು ಪಾರ್ಕಿಂಗ್ ಟೈಲ್ಸ್ ಎಲ್ಲ ಇದು ಕಂಪ್ಲೀಟ್ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಇಲ್ಲಿ ಕಾರಿಡೋರಲ್ಲಿ. ಆ್ಯಂಡ್ ಇದು ಫ್ರಂಟ್, ಇದು ಫ್ರಂಟ್, ಇದು ಫ್ಲೋರಿಂಗ್ ಎಲ್ಲ ಗ್ರಾನೈಟನ್ನು ಫಿಟ್ ಮಾಡಿದ್ದಾರೆ. ಆ್ಯಂಡ್ ಇದು ಅಂಡರ್ಗ್ರೌಂಡ್ 3500 ಕೆಪಾಸಿಟಿ ಇರುವಂಥ ಟ್ಯಾಂಕ್ ಕೂಡ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ನೋಡಿ, ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಒಂದು 2.5-3 ಫುಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇದು ನೋಡ್ಬೋದು ಫ್ರಂಟ್ ವ್ಯಾಲ್ಯುವೇಷನ್, ಪ್ರೀಮಿಯಂ ಟೈಲ್ಸನ್ನು ಫಿಟ್ ಮಾಡಿಸಿದ್ದಾರೆ ಇಲ್ಲಿ. ಆ್ಯಂಡ್ ಇದು ಒಂದು ಸಿಲ್ವರ್ ಸ್ಟಿಪ್ ಕೂಡ ಹಾಕಿದ್ದಾರೆ. ಇದು ಮೇನ್ ಡೋರ್. ಇದು ಪ್ಯೂರ್ ಟೀಕಲ್ಲಿ ಮಾಡಿರುವಂಥ ಡೋರ್. ಇದು ಸ್ನೇಹಿತರೆ, ಇದು ರೆಡಿ ಮಾಡಿಸಿರೋ ಡೋರ್. ಇದು ರೆಡಿಮೇಡ್ ಡೋರ್ ಅಲ್ಲ, ಇದು ಡೆವಲಪ್. ಇದು ಏನು ಇದೆಯಲ್ಲ ಸರ್ ಸ್ನೇಹಿತರೆ, ಮನೆ ಓನರು ಅದನ್ನು ಸ್ಪೆಷಲ್ ಆರ್ಡರ್ ಕೊಟ್ಟು ಮಾಡಿಸುವಂಥ ಡಿಸೈನ್. ಇದು ಲುಕ್ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆ್ಯಂಡ್ ಇದು ನೋಡೋದಾದರೆ ಇದು ಲಿವಿಂಗ್ ರೂಮ್. ಇದು ಹ್ಯೂಜ್ ಸ್ಪೇಸ್ ಇದೆ ಲಿವಿಂಗ್ ರೂಮಲ್ಲಿ. ತುಂಬ ಚೆನ್ನಾಗಿ ರೂಮ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಲಿವಿಂಗ್ ರೂಮಲ್ಲಿ ಒಂದು 3 ವಿಂಡೋಗಳನ್ನ ಮಾಡಿದ್ದಾರೆ ಸ್ನೇಹಿತರೆ. ಇದು ನೋಡ್ಬೋದು 3 ವಿಂಡೋಗಳನ್ನ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ವೆಂಟಿಲೇಷನ್ಗೇನು ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದು UPVC ವಿಂಡೋ ಇದು. ಆ್ಯಂಡ್ ಇದರೊಟ್ಟಿಗೆ ಒಂದು ಮೆಶ್ ಕೂಡ ಮಾಡಿದ್ದಾರೆ. ಇದು 3 ಟ್ರ್ಯಾಕ್ದಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಇದು ಫಾಲ್ ಸೀಲಿಂಗ್ ವಿತ್ LED ಮಾಡಿದ್ದಾರೆ. ಆ್ಯಂಡ್ ಇದು ನೋಡೋದಾದ್ರೆ ಸ್ನೇಹಿತರೆ, ಇದು ಪಕ್ಕ ವಾಸ್ತುದಲ್ಲಿ ಮಾಡಿದ್ದಾರೆ. ಇದು ಮೇನ್ ಎಂಟ್ರೆನ್ಸ್ ಬಂದುಬಿಟ್ಟು ಈಸ್ಟ್ ಫೇಸಿಂಗು. ಇಲ್ಲಿ ಒಂದು ಪೂಜಾ ರೂಮ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ. ಆ್ಯಂಡ್ ಇದು ಓಪನ್ ಕಿಚನ್ ವಿತ್ ಇದು ಡೈನಿಂಗ್ ಕಮ್ ಕಿಚನ್. ಇದು ನೋಡ್ಬೋದು ತುಂಬ ಒಳ್ಳೆ ಸ್ಪೇಸ್ ಬಿಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಕಿಚನ್ದಲ್ಲೂ ಕೂಡ ಒಂದು 2 ವಿಂಡೋಗಳನ್ನ ಮಾಡಿದ್ದಾರೆ ಸ್ನೇಹಿತರೆ. ಇದು ಸ್ಟೋರೇಜ್ಗೋಸ್ಕರ ಬಿಟ್ಟಿರೋದು. ಇದು ಮಾಡ್ಯುಲರ್ ಕಿಚನ್. ಇಲ್ಲಿ ಸಿಂಕ್ಗೋಸ್ಕರ ಬಿಟ್ಟಿದ್ದಾರೆ ಸ್ನೇಹಿತರೆ. ಇದು ಒಳ್ಳೆಯದು, ಸಿಂಕನ್ನು ಹಾಕಿ ಕೊಡ್ತಾರೆ. ಇದು ನೋಡ್ತಾ ಇರ್ಬೋದು ಮಾಡ್ಯುಲರ್ ಕಿಚನ್ ಇದು. ಆಮೇಲೆ ಇದು ಒಂದು ಎಲೆಕ್ಟ್ರಿಕಲ್ ಚಿಮ್ನಿ ಕೂಡ ಇಲ್ಲಿ ಫಿಟ್ ಮಾಡಿ ಕೊಡ್ತಾರೆ ಸ್ನೇಹಿತರೆ. ನೋಡ್ಬೋದು ಇದು ಸ್ಟೋರೇಜು. ಆ್ಯಂಡ್ ಇದು ಕಾಮನ್ ಸಿಂಕ್. ಅಂದರೆ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಮಾಡಿದ್ದಾರೆ. ಇಲ್ಲಿ ಕಾಮೋಡ್ ಫಿಟ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ 7 ಫೀಟ್ವರೆಗೂ ಟೈಲ್ಸ್ ಕೂಡ ಫಿಟ್ ಮಾಡಿಸಿದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ ಸ್ನೇಹಿತರೆ ಫಿಟ್ಟಿಂಗ್ ಎಲ್ಲ ಜಾಲ್ ಕಂಪ್ನಿದು. ಎಲ್ಲ ರೂಮಲ್ಲಿ ಕೂಡ ಜಾಲ್ ಕಂಪ್ನಿ ಫಿಟೆಡ್ ಮಾಡಿದ್ದಾರೆ. ಇದು ಕೆಳಗಡೆ ಬರೋದು ಇದೊಂದು ಬೆಡ್ರೂಮು.
ಇದು ಕೆಳಗಡೆ ಸ್ನೇಹಿತರೆ ಒಂದು ಕಿಚನ್ನು ಆ್ಯಂಡ್ ಒಂದು ಹಾಲು, ಒಂದು ಬೆಡ್ರೂಮ್ ಬರ್ತಾ ಇದೆ. ಇನ್ನು ಇದು ನೋಡೋದಾದರೆ ಸ್ನೇಹಿತರೆ, ಇದು ಮೇಲೆ ಡುಪ್ಲೆಕ್ಸ್ಗೆ ಹೋಗೋ ರೈಲಿಂಗ್ಸ್ ನೋಡಿ, ಇದು ಸ್ಟೀಲ್ ರೈಲಿಂಗ್ಸ್ ವಿತ್ ಗ್ಲಾಸನ್ನು ಫಿಟ್ ಮಾಡಿಸಿದ್ದಾರೆ. ಆ್ಯಂಡ್ ಸ್ಟೆಪ್ಪಿಗೆಲ್ಲ ಗ್ರಾನೈಟ್ ಕಲ್ಲನ್ನು ಫಿಟ್ ಮಾಡಿಸಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದು ನೋಡ್ತಾ ಇರ್ಬೋದು, ಇದೊಂದು ದೊಡ್ಡದಾದ ಒಂದು ಲಿವಿಂಗ್ ಮಾಡಿದ್ದಾರೆ ಇಲ್ಲಿ. ನೋಡ್ಬೋದು. ಆ್ಯಂಡ್ ಇದು ನೋಡ್ಬೋದು, ಇದು ಫಾಲ್ ಸೀಲಿಂಗ್. ಆ್ಯಂಡ್ ಈ ಲಿವಿಂಗಲ್ಲಿ 2 ವಿಂಡೋಗಳನ್ನ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಒಳ್ಳೆ ಸ್ಪೇಸ್ ಬಿಟ್ಟಿದ್ದಾರೆ ಮಾತ್ರ. ಆ್ಯಂಡ್ ಇಲ್ಲಿ ಒಂದು ಬಾಲ್ಕನಿ ಸ್ನೇಹಿತರೆ, ಇದು ಮೇನ್ ಡೋರ್. ಇದು ಬಾಲ್ಕನಿಗೆ ಈ ಡೋರ್ನ UPVCಯಲ್ಲಿ ರೆಡಿ ಮಾಡಿಸಿದ್ದಾರೆ. ಕಂಪ್ಲೀಟ್ ಎಲ್ಲ UPVC ಇದು. ಇದು ಬಾಲ್ಕನಿ. ಇದು ಕೂಡ ಅಷ್ಟೇ ಪೂರ್ತಿ ಕಂಪ್ಲೀಟ್. ಇದು ರೈಲಿಂಗ್ಸನ್ನು ಸ್ಟೀಲಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ 2 ಬೆಡ್ರೂಮ್ ಇದೆ ಸ್ನೇಹಿತರೆ. ಈ 2 ಬೆಡ್ರೂಮ್ ಕೂಡ ಮಾಸ್ಟರ್ ಬೆಡ್ರೂಮ್ ಆಗಿದೆ. ನೋಡ್ಬೋದು, ತುಂಬ ಒಳ್ಳೆ ಸ್ಪೇಸ್ ಬಿಟ್ಟಿದ್ದಾರೆ ಬೆಡ್ರೂಮ್ಗಳೆಲ್ಲ. ಆ್ಯಂಡ್ ಈ ಬೆಡ್ರೂಮಲ್ಲಿ 2 ವಿಂಡೋಗಳು ಮಾಡಿದ್ದಾರೆ. ಆ್ಯಂಡ್ ಇದು ವಾಟರ್ಗೋಸ್ಕರ ಬಿಟ್ಟಿರುವಂಥದ್ದು ಸ್ಪೇಸ್ ಇದು. ಇದು ಮಾಸ್ಟರ್ ಬೆಡ್ರೂಮ್ ಇದು ಕೂಡ ಅಷ್ಟೇ. ಇಲ್ಲೊಂದು ಸಿಂಕ್ ಫಿಟ್ ಮಾಡಿದ್ದಾರೆ. ಆ್ಯಂಡ್ ಕಂಪ್ಲೀಟ್ ಜಾಲ್ ಕಂಪ್ನಿದು ಫಿಟ್ಟಿಂಗ್ ಎಲ್ಲ. ಇದು ನೋಡ್ಬೋದು, ಇದು ಸೆಕೆಂಡ್. ಇದು ಕೂಡ ಅಷ್ಟೇ ಸ್ನೇಹಿತರೆ. ಇಲ್ಲೊಂದು ವಿಂಡೋ ಇದೆ. ಆ್ಯಂಡ್ ಇದು ಕೂಡ ಮಾಸ್ಟರ್ ಬೆಡ್ರೂಮ್. ಇದು ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಚಿಕ್ಕದೊಂದು ಬಾಲ್ಕನಿ ಕೂಡ ಬಿಟ್ಟಿದ್ದಾರೆ ಇಲ್ಲಿ. ಇದು ಟೆರೆಸ್ ನೋಡೋದಾದರೆ, ಇದು ಟೆರೆಸ್ ಸ್ನೇಹಿತರೆ. ಇದು 30-40 ಸೈಟ್. ಇದು ಹೆರಿಟೇಜ್, ಸಪ್ತಗಿರಿ ಹೆರಿಟೇಜ್ ಪ್ರಾಪರ್ಟಿ ಇದು. ಆ್ಯಂಡ್ ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು 200 ಲೀಟರ್ ಕೆಪಾಸಿಟಿ ಇರುವಂಥ ಸೋಲಾರ್ ಕೂಡ ಇಲ್ಲಿ ಫಿಟ್ ಮಾಡಿಸಿದ್ದಾರೆ. ಆ್ಯಂಡ್ ಇದು 5 ಲೀಟರ್ ಕೆಪಾಸಿಟಿ ಇರುವಂಥ ಟ್ಯಾಂಕ್ ಇಲ್ಲಿ ಒಂದು ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು 1,000 ಕೆಪಾಸಿಟಿ ಇರುವಂಥ ಟ್ಯಾಂಕ್ ಕೂಡ ಇಲ್ಲಿ ಫಿಟ್ ಮಾಡಿಸಿದ್ದಾರೆ ಇಲ್ಲಿ. ಆ್ಯಂಡ್ ಸ್ನೇಹಿತರೆ, ನಾನು ಆಗ ಹೇಳಿದೆ, ಇದು ಪ್ರೀಮಿಯಂ ಲೊಕೇಶನ್ ಅಂತೇಳಿ. ಅದ್ರ ಬಗ್ಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ತುಂಬ ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಇರುವಂಥ ಪ್ರಾಪರ್ಟಿ ಇದು ನೋಡಿ ಸ್ನೇಹಿತರೆ. ಇದು ನೋಡ್ತಾ ಇದ್ದೀರಿ ನೀವು. ಇದೆಲ್ಲ ಸ್ನೇಹಿತರೆ 110 ಎಕರೆ ವಿಸ್ತೀರ್ಣದಲ್ಲಿರುವಂಥ ಗೋಲ್ಫ್ ಕ್ಲಬ್ ಇದು ನೋಡ್ತಾ ಇದ್ದೀರಿ. ಇದು ಮೇ ಬಿ ಹುಬ್ಬಳ್ಳಿ ಧಾರವಾಡ ಇದರಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಗೋಲ್ಫ್ ಕ್ಲಬ್ ಅಂತ ಕಾಣಿಸುತ್ತೆ. ಇದು ಮೋಸ್ಟ್ಲಿ ಬೇರೆ ಎಲ್ಲಾದರೂ ಇದ್ರೂ ಇರಬಹುದು, ದಯವಿಟ್ಟು ಇದ್ದರೆ ಕ್ಷಮೆ ಇರಲಿ. ಇದು ನೋಡ್ತಾ ಇದ್ರಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಗೋಲ್ಫ್ ಕ್ಲಬ್ ಪಕ್ಕದಲ್ಲಿ ಅಪೋಸಿಟ್ ಇರುವಂಥ ಪ್ರಾಪರ್ಟಿ ಇದು ನೋಡ್ತಾ ಇದ್ರಿ. ಆ್ಯಂಡ್ ಇಲ್ಲಿ ಮುಂದೆ ಕಾಣ್ತಾ ಇರೋದೇ ಉಣ್ಕಲ್ ಲೇಕ್. ಇದು ನೋಡಿ, ಇದು ಉಣ್ಕಲ್ ಕೆರೆ ನೋಡಿ ಎಷ್ಟು ಹತ್ತಿರ ಇದೆ. ಇದು ಉಣ್ಕಲ್ ಕೆರೆ ಆ್ಯಂಡ್ ಲೇಕ್ ವೀವ್. ಇದು ಇಲ್ಲಿ ಕುತ್ಕೊಂಡು ಲೇಕ್ ವೀವ್ನ ಎಂಜಾಯ್ ಮಾಡ್ಬೋದು ನಾವು ನೋಡಿ. ಇದು RNS ಅವ್ರದ್ದು ಸ್ನೇಹಿತರೆ. ಇದು ಗೋಲ್ಫ್ ಕ್ಲಬ್. ಇದು ಟೋಟಲ್ ವಿಸ್ತೀರ್ಣ ಬಂದುಬಿಟ್ಟು 110 ಎಕರೆ ಇದೆ. ಇದು ತುಂಬ ಒಳ್ಳೆ ಲೊಕ್ಯಾಲಿಟಿ ಇರುವಂಥ ಇದು ಪ್ರಾಪರ್ಟಿ. ಇದು ನಿಜವಾಗ್ಲೂ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಹಿಂದ್ಗಡೆ ಮನೆ ಬರ್ತಾ ಇದೆ. ಇದ್ರ 2 ಸೈಡ್ ಮನೆ ಬರ್ತಾ ಇಲ್ಲ ಯಾವುದು ಕೂಡ. ಇದು ಕಂಪ್ಲೀಟ್ ಪಾರ್ಕ್. ಇದೇನು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ನೋಡ್ತಾ ಇದ್ದ ಸ್ನೇಹಿತರೆ ಅಪೋಸಿಟ್. ಇದೆಲ್ಲ ಕಂಪ್ಲೀಟ್ ಅಲ್ಲಿವರೆಗೂ ಪೂರ್ತಿ 3-3.5 ಎಕರೆ ಇದೆ ಸ್ನೇಹಿತರೆ. ಕಂಪ್ಲೀಟ್ ಇದನ್ನ ಪಾರ್ಕ್ ಮಾಡ್ತಾ ಇದ್ದಾರೆ. ಪಾರ್ಕ್ ಅಂತಂದ್ರೆ ಸುಮ್ಮನೆ ಕಟಾಚರ್ಕೆ ಮಾಡ್ತಾ ಇಲ್ಲ, ಹರ್ಬಲ್ ಗಿಡಗಳು ಅಂತಂದ್ರೆ ಆಯುರ್ವೇದ ಗಿಡಗಳನ್ನ ಎಲ್ಲ ಇಲ್ಲಿ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ಕೊಂಡು ಒಳ್ಳೆ ರೀತಿ ಮಾಡ್ತಾ ಇದ್ದಾರೆ ಪಾರ್ಕನ್ನು.
ಇದರ ಆಚೆ ಇರೋದೇ ಗೋಲ್ಫ್ ಕ್ಲಬ್ ಸ್ನೇಹಿತರೆ. ಈ ಎರಡು ಸೈಡು ಅಂದರೆ ಈ ಸೈಡ್ ಮನೆಗಳು ಬರೋದಿಲ್ಲ ನಿಮಗೆ. ಒಳ್ಳೆ ರೀತಿ ನಾವು ಲೊಕೇಶನ್ ಎಂಜಾಯ್ ಮಾಡ್ಬೋದು ಇಲ್ಲಿ. ಇಂಥ ಒಳ್ಳೆ ಲೊಕೇಶನ್ದಲ್ಲಿರುವಂಥ ಪ್ರೀಮಿಯಂ ಲೊಕೇಶನಲ್ಲಿರುವಂಥ ಮನೆ ಇದು. ಇದರ ಆದರೆ ಸೈಜ್ ಹೇಳ್ದಂಗೆ 30-40ಯಲ್ಲಿ ಡುಪ್ಲೆಕ್ಸ್ ಮನೆ ಇದು 3 BHK. ಅದರಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಇದೆ ಸ್ನೇಹಿತರೆ. ಆ್ಯಂಡ್ ಇದರ ಪ್ರೈಸ್ ಬಂದುಬಿಟ್ಟು 1,20,00,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಈ ಮನೆ ಇಷ್ಟ ಆದರೆ ಸ್ನೇಹಿತರೆ ಇಲ್ಲಿ ಕಾಂತಾರ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು. ಆ್ಯಂಡ್ ಈ ಮನೆ ಕೂಡ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮುಂದಿನ ಒಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ನಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.